ನಿನ್ನ ನೆರಳಿನಲ್ಲಿ ನನ್ನ ಲೋಕ. ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದವರು ಆರವ್ ಮತ್ತು ನಂದಿನಿ. ಹಳ್ಳಿಯ ಹಸಿರು ಹೊಲಗಳು, ನೀಲಿ ಆಕಾಶ, ಮಳೆಯ ನಂತರದ ಮಣ್ಣಿನ ಸುಗಂಧ ಇವೆಲ್ಲವೂ ಅವರ ಪ್ರೀತಿಗೆ ಸಾಕ್ಷಿಯಾಗಿದ್ದವು. ಆರವ್ ಹಳ್ಳಿಯ ಶಾಲೆಯಲ್ಲಿ ಶಿಕ್ಷಕರಾಗಿದ್ದ. ಸರಳ ಶಾಂತ ಸ್ವಭಾವದವನಾದ ಅವನು ಮಕ್ಕಳಿಗೆ ಪಾಠ ಹೇಳುವುದನ್ನು ಮಾತ್ರವಲ್ಲ, ಜೀವನದ ಮೌಲ್ಯಗಳನ್ನು ತಿಳಿಸುವುದನ್ನು ಇಷ್ಟಪಟ್ಟು ಮಾಡುತ್ತಿದ್ದ. ನಂದಿನಿ ಹಳ್ಳಿಯ ಗ್ರಂಥಾಲಯದಲ್ಲಿ ಕೆಲಸ ಮಾಡುತ್ತಿದ್ದಳು. ಪುಸ್ತಕಗಳ ಜೊತೆ ಬದುಕುತ್ತಿದ್ದ ಆಕೆ ಕನಸುಗಳಲ್ಲಿ ತನ್ನದೇ ಒಂದು ಪ್ರಪಂಚ ಕಟ್ಟಿಕೊಂಡಿದ್ದಳು. ಒಂದು ದಿನ ಮಳೆಯಲ್ಲೇ ಗ್ರಂಥಾಲಯದ ಮುಂದೆ ನಿಂತಿದ್ದ ನಂದಿನಿಯನ್ನು ಆರವ್ ಮೊಟ್ಟಮೊದಲು ನೋಡಿದ. ಆಕೆಯ ಕೈಯಲ್ಲಿ ಕುವೆಂಪು ಕವನ ಸಂಕಲನ ಇತ್ತು. ಗಾಳಿಯಲ್ಲಿ ಅವಳ ಕೂದಲು ಹಾರುತ್ತಿದ್ದದ್ದು, ಮಳೆಯ ಹನಿಗಳು ಅವಳ ಮುಖದ ಮೇಲೆ ಜಾರುತ್ತಿದ್ದದ್ದು ಆ ಕ್ಷಣದಲ್ಲಿ ಆರವ್ ಮನಸ್ಸಿನಲ್ಲಿ ಏನೋ ಹೊಸ ಭಾವನೆ ಮೂಡಿತು. ಛತ್ರಿ ಇಲ್ಲವೇ ಎಂದು ಆರವ್ ಕೇಳಿದ. ನಂದಿನಿ ಮುಗುಳ್ನಗೆ ಮಾಡುತ್ತಾ, ಮಳೆಯ ಜೊತೆ ಸ್ನೇಹ ಮಾಡಬೇಕೆಂದು ಬಿಟ್ಟಿದ್ದೇನೆ ಅಂದಳು. ಆ ಒಂದು ಮಾತು ಅವರ ಪರಿಚಯಕ್ಕೆ ದಾರಿ ತೆರೆದಿತು. ದಿನಗಳು ಕಳೆದಂತೆ ಅವರು ಪುಸ್ತಕಗಳ ಬಗ್ಗೆ, ಕನಸುಗಳ ಬಗ್ಗೆ, ಜೀವನದ ಬಗ್ಗೆ ಮಾತನಾಡತೊಡಗಿದರು. ಪ್ರೀತಿ ಅವರ ನಡುವೆ ನಿಧಾನವಾಗಿ ಅರಳತೊಡಗಿತು. ಜೋರಾಗಿ ಹೇಳದೆ ಮೃದುವಾಗಿ ಹೃದಯದಲ್ಲಿ ಬೇರೂರಿದ ಪ್ರೀತಿ. ಆದರೆ ಅವರ ಪ್ರೀತಿಗೆ ಸವಾಲುಗಳೂ ಬಂದವು. ನಂದಿನಿಯ ತಂದೆ ಶ್ರೀಧರ್ ಗೌಡ ಅವರು ಕಟ್ಟುನಿಟ್ಟಿನ ವ್ಯಕ್ತಿ. ತಮ್ಮ ಮಗಳಿಗೆ ನಗರದ ಶ್ರೀಮಂತ ಹುಡುಗನೊಂದಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದರು. ಆರವ್ ಸಾಮಾನ್ಯ ಶಿಕ್ಷಕ. ಅವರ ದೃಷ್ಟಿಯಲ್ಲಿ ಅದೊಂದು ದೊಡ್ಡ ಕನಸಿಗೆ ಸರಿಯಾಗಿರಲಿಲ್ಲ. ಒಂದು ಸಂಜೆ ನಂದಿನಿ ಕಣ್ಣೀರಿನಿಂದ ಆರವ್ನು ಭೇಟಿಯಾದಳು. ಅಪ್ಪ, ನನಗೆ ಮದುವೆ ನಿಗದಿ ಮಾಡಿದ್ದಾರೆ. ಅವಳ ಮಾತುಗಳು ನಡುಗುತ್ತಿದ್ದವು. ಆರವ್ ಮನಸ್ಸು ಒಡೆದರೂ ಅವನು ಶಾಂತವಾಗಿ ಹೇಳಿದ, ನಿನ್ನ ಸಂತೋಷವೇ ನನಗೆ ಮುಖ್ಯ. ಆದರೆ ನಮ್ಮ ಪ್ರೀತಿ ನಿಜವಾದದ್ದಾದರೆ ಅದು ತನ್ನ ದಾರಿಗೆ ತಾನೇ ಹೋರಾಡುತ್ತದೆ. ಆ ರಾತ್ರಿ ಇಬ್ಬರೂ ಆಕಾಶದ ಕಡೆ ನೋಡಿದರು. ನಕ್ಷತ್ರಗಳು ಮೌನ ಸಾಕ್ಷಿಗಳಾಗಿದ್ದವು. ಪ್ರೀತಿ ಎಂದರೆ ಕೇವಲ ಜೊತೆಯಾಗಿ ನಡೆಯುವುದು ಮಾತ್ರವಲ್ಲ, ಪರಸ್ಪರದ ಕನಸುಗಳಿಗೆ ಬೆಂಬಲ ನೀಡುವುದೂ ಹೌದು ಎಂದು ಅವರು ಅರಿತಿದ್ದರು. ಮುಂದಿನ ದಿನ ಆರವ್ ನಂದಿನಿಯ ತಂದೆಯನ್ನು ಭೇಟಿಯಾದ. ಗೌರವದಿಂದ, ಆತ್ಮವಿಶ್ವಾಸದಿಂದ ಮಾತನಾಡಿದ. ನಾನು ಶ್ರೀಮಂತನಲ್ಲ, ಆದರೆ ನಿಮ್ಮ ಮಗಳನ್ನು ಸದಾ ಗೌರವದಿಂದ, ಪ್ರೀತಿಯಿಂದ ನೋಡಿಕೊಳ್ಳುವೆ ಎಂದು ಅವನು ಹೇಳಿದ. ಶ್ರೀಧರ್ ಗೌಡ ಮೊದಲು ಕೋಪಗೊಂಡರು. ಆದರೆ ಆರವ್ನ ಮಾತುಗಳಲ್ಲಿ ಇದ್ದ ನಿಜವಾದ ಪ್ರೀತಿ, ಅವನ ಕಣ್ಣಲ್ಲಿ ಕಂಡ ನಂಬಿಕೆ ನಿಧಾನವಾಗಿ ಅವರ ಮನಸ್ಸನ್ನು ಮೃದುಗೊಳಿಸಿತು. ಕೆಲವು ದಿನಗಳ ಚಿಂತನೆಯ ನಂತರ ಅವರು ನಂದಿನಿಯನ್ನು ಕರೆದು ಕೇಳಿದರು, ನಿನ್ನ ಸಂತೋಷವೇ ನನಗೆ ಮುಖ್ಯ. ನಿಜವಾಗಲೂ ಅವನನ್ನೇ ಇಷ್ಟಪಡುತ್ತೀಯಾ? ನಂದಿನಿ ದೃಢವಾಗಿ ತಲೆಯಾಡಿಸಿದಳು. ಕೊನೆಗೆ ತಂದೆಯ ಹೃದಯ ಪ್ರೀತಿಗೆ ಮಣಿಯಿತು. ಮದುವೆಗೆ ಒಪ್ಪಿಗೆ ದೊರೆಯಿತು. ಹಳ್ಳಿಯ ದೇವಾಲಯದಲ್ಲಿ ಸರಳವಾಗಿ ನಡೆದ ಅವರ ವಿವಾಹದಲ್ಲಿ ಹಸಿರು ತಾಳೆಗಳು, ಹೂಗಳ ಪರಿಮಳ ಮತ್ತು ಸಂತೋಷದ ಕಣ್ಣೀರು ತುಂಬಿಕೊಂಡಿತ್ತು. ವಿವಾಹದ ನಂತರವೂ ಅವರ ಜೀವನ ಸುಲಭವಾಗಿರಲಿಲ್ಲ. ಆರ್ಥಿಕ ಕಷ್ಟಗಳು, ಜವಾಬ್ದಾರಿಗಳು ಇವೆಲ್ಲವೂ ಇದ್ದವು. ಆದರೆ ಪರಸ್ಪರದ ನಂಬಿಕೆ, ಪ್ರೀತಿ ಮತ್ತು ಸಹಕಾರವು ಅವರನ್ನು ಸದಾ ಒಟ್ಟುಗೂಡಿಸಿತು. ನಂದಿನಿ ತನ್ನ ಗ್ರಂಥಾಲಯದ ಕೆಲಸ ಮುಂದುವರಿಸಿದಳು. ಆರವ್ ಶಾಲೆಯಲ್ಲಿ ಮಕ್ಕಳಿಗೆ ಪ್ರೇರಣೆ ನೀಡುತ್ತಾ ಹೊಸ ಕನಸುಗಳನ್ನು ಬಿತ್ತುತ್ತಿದ್ದ. ಸಂಜೆ ಹೊತ್ತು ಇಬ್ಬರೂ ಮನೆಯ ಮೆಟ್ಟಿಲಿನಲ್ಲಿ ಕುಳಿತು ಚಹಾ ಕುಡಿಯುತ್ತಾ ದಿನದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ನಿನ್ನ ನೆರಳಿಲ್ಲದೆ ನನ್ನ ಲೋಕ ಅಪೂರ್ಣ ಎಂದು ಆರವ್ ಹೇಳುತ್ತಿದ್ದ. ನಂದಿನಿ ನಗುತ್ತಾ, ನಿನ್ನ ಕನಸುಗಳಲ್ಲೇ ನನ್ನ ಭವಿಷ್ಯ ಇದೆ ಎಂದು ಉತ್ತರಿಸುತ್ತಿದ್ದಳು. ಕಾಲ ಕಳೆದಂತೆ ಅವರ ಪ್ರೀತಿ ಇನ್ನಷ್ಟು ಗಾಢವಾಯಿತು. ಪ್ರೀತಿ ಎಂದರೆ ಕೇವಲ ಹೃದಯದ ಸ್ಪಂದನ ಅಲ್ಲ, ಅದು ಪರಸ್ಪರದ ಗೌರವ, ನಂಬಿಕೆ ಮತ್ತು ತ್ಯಾಗಗಳ ಸಮನ್ವಯ. ಆರವ್ ಮತ್ತು ನಂದಿನಿಯ ಕಥೆ ಹಳ್ಳಿಯ ಯುವಕರಿಗೆ ಪ್ರೇರಣೆಯಾಯಿತು. ನಿಜವಾದ ಪ್ರೀತಿ ಸತ್ಯತೆಯ ಮೇಲೆ ನಿಂತಿರಬೇಕು ಎಂಬ ಸಂದೇಶವನ್ನು ಅವರ ಜೀವನವೇ ಹೇಳುತ್ತಿತ್ತು. ಮಳೆ ಬಂದಾಗಲೂ, ನಕ್ಷತ್ರಗಳು ಹೊಳೆಯುವಾಗಲೂ ಹಳ್ಳಿಯ ಗಾಳಿಯಲ್ಲಿ ಅವರ ಪ್ರೀತಿಯ ನೆನಪು ಹರಡುತ್ತಿತ್ತು. ಅವರು ತಿಳಿದಿದ್ದರು, ಪ್ರೀತಿ ಎಂದರೆ ದೊಡ್ಡ ಶಬ್ದಗಳಲ್ಲಿ ಹೇಳುವ ಮಾತುಗಳಲ್ಲ, ಅದು ಮೌನದಲ್ಲಿ ಅರಳುವ ನಂಬಿಕೆಯ ಹೂವು. ಅಂತಿಮವಾಗಿ ಅವರ ಬದುಕು ಒಂದು ಸುಂದರ ಪಾಠವಾಯಿತು.
ನಿಜವಾದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ. ಅದು ಸಮಯದ ಪರೀಕ್ಷೆಗಳನ್ನು ದಾಟಿ ಇನ್ನಷ್ಟು ಬಲವಾಗುತ್ತದೆ.